ಹಾಯ್ ಹಲೋ ಆ್ಯಂಡ್ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಡ್ಯೂಟಿ ಮುಗಿಸಿ ಬರ್ತಾ ಇದ್ನ ಮನೆಯಲ್ಲಿ ನೋಡಬೇಕಿತ್ತು, ಎಷ್ಟು ದೊಡ್ಡ ಬಂಗಡೆ ಮಾರೆ. ನೋಡಿ ನನಗಂತೂ ತುಂಬಾ ಖುಷಿ ಆಗ್ಬಿಡ್ತು. ನೋಡಿ, ಇದು ಮನೆ ಮುಂದೆ ದನ ನಿಂತ್ಕೊಂಡಿದೆ. ಇವಾಗ ಮಳೆಗಾಲದಲ್ಲಿ ಹಾಗೇನೆ ದನ ಅಂದರೆ ಅವ್ರ ಮನೆ ಅಲ್ಲಿ ಅವ್ರ ಕೊಟ್ಟಿಗೆಯಲ್ಲಿ ಏನೂ ಹೋಗಲ್ಲ, ಅದು ಇಲ್ಲೇ ಮನೆ ಮುಂದೆ ನಿಂತ್ಕೊಂಡು ಎಲ್ಲ ಸೆಗಣಿ ಎಲ್ಲ ಹಾಕಿ ಇಡತ್ತೆ. ಬೆಳಿಗ್ಗೆ ಕ್ಲೀನ್ ಮಾಡೋದೇ ಕೆಲಸ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಬಂಗಡೆ ಅಂತ. ಅಯ್ಯಪ್ಪ, ನಾನಂತೂ ಬಂಗಡೆ ನೋಡಿ ತಿನ್ನೋದಕ್ಕಿಂತ ನಂಗೆ ಇದನ್ನು ನೋಡೋದೇ ತುಂಬ ಖುಷಿ. ನೋಡಿ ಎಷ್ಟೆಷ್ಟು ದೊಡ್ಡ ಬಂಗಡೆಗಳಂತ. ಒಂದು ಬಂಗಡೆ ತಿಂದರೆ ಸಾಕು ಫ್ರೆಂಡ್ಸ್, ಮತ್ತೇನು ಬೇಡ. ರೈಸ್ ಊಟ ಮಾಡಬೇಕಂತನೂ ಇಲ್ಲ, ಅಷ್ಟು ದೊಡ್ಡ ಬಂಗಡೆ ಇದೆ ಅಲ್ವಾ. ಬಂಗಡೆ ನೋಡಿನೇ ಖುಷಿ ಆಗ್ತಿದೆ. ಬಂಗಡೆ ಮೀನು ಹೆಲ್ತಿಗೂ ಕೂಡ ತುಂಬ ಒಳ್ಳೇದು ಗೊತ್ತಾ. ಇದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಕೂಡ ಇರುತ್ತೆ. ಅದಲ್ಲದೆ ಬೋನ್ ಡೆವಲಪ್ಮೆಂಟ್ ಕೂಡ ಇದರಿಂದ ಒಳ್ಳೆಯದಾಗುತ್ತೆ. ಬಂಗಡೆ ಮೀನು ತಿನ್ನೋದ್ರಲ್ಲಿ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಬಂಗಡೆ ತಿನ್ನೋದ್ರಿಂದ. ಆದರೆ ಜಾಸ್ತಿ ಫ್ರೈ ಮಾಡಿ ಏನು ತಿನ್ನಬಾರ್ದು, ಕರಿ ಸಾಂಬಾರು ಮಾಡಿ ತಿನ್ಬೋದು. ನೋಡಿ ಎಷ್ಟು ದೊಡ್ಡ ಬಂಗಡೆ, ನಿಲ್ತಾನೆ ಇಲ್ಲ, ಓಡಿ ಹೋಗ್ತಾ ಇದೆ. ನನಗಂತೂ ನೋಡಿ ಎಷ್ಟು ಖುಷಿ ಆಯಿತು ಫ್ರೆಂಡ್ಸ್. ನೋಡಿ, ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ. ಬಂಗಡೆ ನೀವೇ ಇಲ್ಲಿ ಹತ್ತಿರದಲ್ಲಿದ್ದರೆ ನಿಮಗೂ ಸ್ವಲ್ಪ ಕೊಡ್ತಾ ಇದ್ದೆ. ನೋಡಿ, ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಫ್ರೈ ಎಲ್ಲ ಮಾಡಿ, ನಾನೊಬ್ಬಳೇನು ತಿಂದಿಲ್ಲ, ನಮ್ಮದು ನೇಬರ್ಸಿಗೆಲ್ಲ ಸ್ವಲ್ಪ ಅಂದರೆ ಫ್ರೈ ಮಾಡೇ ಕೊಡ್ತೀನಿ. ಅಂದರೆ ದೊಡ್ಡ ದೊಡ್ಡ ಬಂಗಡೆ ಇತ್ತಲ್ಲ, ಪಾಪ ಅವರು ತಿನ್ನಲಿ ಅಂದರೆ ಅವ್ರಿಗೂ ಸಿಗೋದು ಸ್ವಲ್ಪ ಕಷ್ಟ ಅಲ್ವಾ. ಇವಾಗ ಇದಕ್ಕೆಲ್ಲ ನೋಡಿ ಮಸಾಲೆ ಹಚ್ತಾ ಇದ್ದೀನಿ. ಎಲ್ಲನೂ ಸಾಂಬಾರೇನು ಮಾಡಿಲ್ಲ ನಾನು, ಜಾಸ್ತಿ ತರಕಾರಿ ಸಾಂಬಾರು ಮಾಡ್ಕೋತೀನಿ. ಅದೇ ಹಾಗೆ ಒಂದೊಂದು ಬಂಗಡೆ ಫ್ರೈಯು. ಎಲ್ಲ ಮಕ್ಕಳು ತುಂಬ ಅಂದರೆ ಚಿಕ್ಕ ಚಿಕ್ಕ ಮೀನಾದರೆ ನಮ್ಮ ಮಕ್ಕಳೆಲ್ಲ ತಿನ್ನಲ್ಲ. ಈ ಥರ ಒಂದು ಬಂಗಡೆ ಸಿಕ್ಕಿದರೆ ಅದೇನೇ ಇಲ್ಲ. ನನ್ನ ಮಗಳಂತೂ ಅರ್ಧ ಅಷ್ಟೇ ತಿನ್ನೋದು, ನನ್ನ ಮಗ ಒಂದು. ಹಾಗೆ ಅದ್ರ ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು ಫ್ರೆಂಡ್ಸ್. ದೊಡ್ಡ ಬಂಗಡೆ, ಅದಕ್ಕೂ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಚ್ಚಿ, ಸ್ವಲ್ಪ ಹೊತ್ತು ಕರೆಂಟ್ ಹೋಗಿಬಿಟ್ಟಿತ್ತು ಅದೇ ಟೈಮಲ್ಲಿ. ಮಸಾಲೆ ಎಲ್ಲ ಹಚ್ಚಿಟ್ಕೊಂಡು ಹಾಗೆ ಫ್ರೈ ಮಾಡಿ, ಅಂದರೆ ನಮ್ಮದು ಪಕ್ಕದ ಮನೆಯವ್ರಿಗೆ, ಅಂದರೆ ಎಲ್ರಿಗೇನು ಕೊಟ್ಟಿಲ್ಲ, ಎಲ್ಲ ಒಂದೊಂದು ಎರಡೆರಡು ಅಂತ ನಾನು ಫ್ರೈ ಮಾಡಿ ಕೊಟ್ಟಿದ್ದೀನಿ. ನೋಡಿ, ನೀವು ಹತ್ತಿರದಲ್ಲಿದ್ದರೆ ನಿಮಗೂ ಕೂಡ ಒಂದೊಂದು ಫ್ರೈ ಕೊಡ್ತಾ ಇದ್ದೆ. ಎಲ್ಲರೂ ತುಂಬ ದೂರ ಇದ್ದೀರಾ ಅಂತ ಅನ್ಕೋತೀನಿ. ನೋಡಿ, ಇದು ಬಂಗಡೆ ಮೀನು ನೋಡುವಾಗ ಮೆಮರಿ ಫುಲ್ ಕೂಡ ಜಾಸ್ತಿ ಆಗುತ್ತೆ ಬಂಗಡೆ ತಿನ್ನೋದ್ರಿಂದ. ಚೆನ್ನಾದ ಮೆಮರಿ ಫೋರು ಇರಲಿ. ವಿಟಮಿನ್ B12 ಕೂಡ ತುಂಬ ಜಾಸ್ತಿ ಇರುತ್ತೆ. ನೋಡಿ, ಇಷ್ಟು ನೋಡಿದ್ರೇ ಮಸಾಲೆ ಹಚ್ಚಿದ್ದು. ಹಾಗೆ ಒಂದೊಂದು ಸಲ ನಾನು ಹಾಗೆಯೇ ಹಳದಿ ಎಲೆ ಇದೆಯಲ್ಲ, ಅದನ್ನು ಹಾಕಿ ಮಸಾಲೆ ಫ್ರೈ ಕೂಡ ಮಾಡ್ತೀನಿ. ಅದು ಚೆನ್ನಾಗಿರುತ್ತೆ. ಅದಕ್ಕೆ ಸಾಂಬಾರು ಬೇಕಂತ ಏನಿಲ್ಲ, ಇಷ್ಟು ದೊಡ್ಡ ಬಂಗಡೆ ಆದರೆ ಚೆನ್ನಾಗಿರುತ್ತೆ ಮಸಾಲೆ ಫ್ರೈ ಮಾಡಲಿಕ್ಕೆ. ಇವತ್ತು ಮಾಡಿಲ್ಲ, ಯಾಕೋ ಅಲ್ಲಿ ಕರೆಂಟ್ ಬೇರೆ ಇರಲಿಲ್ಲ, ಅದಕ್ಕೋಸ್ಕರ ಹಾಗೆ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡಿದೆ. ಹಾಗೇನು ಸ್ವಲ್ಪ ನೆಕ್ಸ್ಟ್ ಡೇಗಂತ ಮಸಾಲೆ ಹಚ್ಚಿ ಆಗಿದೆ. ಮಸಾಲೆ ಫ್ರೈ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಅದರಲ್ಲೇ ಊಟ ಮಾಡ್ಬೋದು, ಸಾಂಬಾರು ಬೇಕಂತ ಇಲ್ಲ, ಖಾರಾಗಿ ಅದಕ್ಕೆ ಸ್ವಲ್ಪ. ಆಮೇಲೆ ಇದು ಹಳದಿ ಎಲೆ ಇದೆಯಲ್ಲ, ಅದನ್ನು ಇಷ್ಟು ದೊಡ್ಡ ಬಂಗಡೆ ಇದನ್ನು ನಾನು ಹಾಗೆ ಮಾಡ್ತೀನಿ. ಮಸಾಲೆ ಎಲ್ಲ ಹಚ್ಚಿ ಅರಿಶಿನ ಎಲೆ ಇದೆಯಲ್ಲ, ಅದರಲ್ಲಿ ಕಟ್ಟಿ ನಾವು ಇಡ್ಲಿ ಹೇಗೆ ಬಾಯ್ಲ್ ಮಾಡ್ತೀವಲ್ಲ, ಅದೇ ಥರ ಬಾಯ್ಲ್ ಮಾಡಬೇಕು. ಅದು ಕೂಡ ತುಂಬ ಟೇಸ್ಟಾಗಿರುತ್ತೆ. ಅದು ಹಳದಿ ಎಲೆ ಸ್ಮೆಲ್ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ಈ ಥರ ಮಸಾಲೆ ಎಲ್ಲ ಹಚ್ತಾ ಇದ್ದೀನಿ. ಪಾತ್ರೆನೇ ಚಿಕ್ಕದಾಯ್ತು, ಇನ್ನೂ ಇದೆ ಬಂಗಡೆ. ಇದು ಸ್ವಲ್ಪ ಅಷ್ಟೇ ಹಚ್ಚಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ, ನೆಕ್ಸ್ಟ್ ಡೇಗಾಯಿತು ಅಂತ. ನೋಡಿದ್ರೇ ಎಷ್ಟು ದೊಡ್ಡ ಇದೆ ನೋಡಿ. ಒಂದೊಂದು ಬಂಗಡೆ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಫ್ರೆಶ್ ಇತ್ತು ಇದು ಬಂಗಡೆ, ಅಷ್ಟೇನು ಫ್ರೆಶ್ ಮೀನೇ ಇತ್ತು. ಅಂದರೆ ಕಾರವಾರ ಬಂಗಡೆ ಅಲ್ವಾ, ಫ್ರೆಶ್ಶೇ ಇರುತ್ತೆ. ಇವಾಗ ಸ್ವಲ್ಪ ಕರೆಂಟ್ ಬಂತು. ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಫ್ರೈ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಾವು ಇಷ್ಟು ಆ ದಿನ ಯಾವಾಗಲೂ ನಾವು 8 o'clock ಊಟ ಮಾಡ್ತಿದ್ವಾ. ಇದು ಆ ದಿನ ಫ್ರೈ ಮಾಡಿದ್ನಲ್ಲ, ನಾವು 7:30ಗೆ ಊಟ ಮಾಡಿದ್ದೀವಿ. ಅಂದರೆ ಬಂಗಡೆ ನೋಡಿ ಬೇಗ ಊಟ ಮಾಡಬೇಕು ಅಂತ ಅನ್ನಿಸ್ತು. ಮಳೆ ಬೇರೆ ಜೋರು ಬೀಳ್ತಾ ಇತ್ತು ಆವಾಗ. ಅದೆಲ್ಲ ಮಾಡಿ ಬೇಗನೆ ಮಾಡಿದ್ವಿ, ಅಂದರೆ ಅವರಿಗೆಲ್ಲ ಕೊಡಬೇಕಿತ್ತಲ್ಲ. ಅವರು ಕೂಡ ನೇಬರ್ಸ್ ಎಲ್ಲ ಒಬ್ಬೊಬ್ಬರು ಮಕ್ಕಳೆಲ್ಲ ಇದ್ದವರು ಸ್ವಲ್ಪ ಬೇಗ ಊಟ ಮಾಡಿ ಮಲಗಿಬಿಡ್ತಾರಲ್ಲ ಅಂತ ಬೇಗ ಮಾಡಿ ಅವರಿಗೆಲ್ಲ ಫಸ್ಟ್ ಕೊಟ್ಟು ನಾವು ಆಮೇಲೆ
ಈಗ ಒಂದು ಊಟ ಮಾಡಿದೆ. ನೋಡಿ ಎಷ್ಟು ಬಂಗಡೆ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸ್ತೀವಿ. ಆ ಥರ ಶೈನಿಂಗ್ ಇದ್ದರೆ ಅಂದರೆ ಫ್ರೆಶ್ ಮೀನಂತ. ಒಂಥರ ಗ್ರೀನ್ ಕಲರ್ ಆಗಿ ಶೈನಿಂಗ್ ಇರುತ್ತಲ್ಲ, ಅದೆಲ್ಲ ಮೀನು ಫ್ರೆಶ್ ಇರುತ್ತೆ. ಇದೆಲ್ಲ ಫ್ರೆಶ್ ಮೀನೇ ನೋಡಿ. ಆ ಥರ ಶೈನಿಂಗ್ ಬರ್ತಾಯಿದೆ, ಶೈನಿಂಗ್ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬಂಗಡೆ ಫ್ರೈ. ನನಗಂತೂ ಇವಾಗಲೂ ನೆನೆಸ್ಕೊಂಡ್ರೆ ಮತ್ತು ಬೇಕು ಬೇಕು ಅನ್ನಿಸ್ತಾ ಇದೆ. ಬರುತ್ತಾ ಅಂದರೆ ನಾವು ತಿಂತಾ ಇರ್ತೀವಿ, ಅಂದರೆ ಇಷ್ಟು ದೊಡ್ಡ ಬಂಗಡೆ ಎಲ್ಲ ಟೈಮಿಗೂ ಸಿಗಲ್ಲ, ಚಿಕ್ಕ ಚಿಕ್ಕ ಇರುತ್ತೆ. ಇದು ಈ ವರ್ಷಕ್ಕೆ ನಮಗೆ ಸಿಕ್ಕಿದ ದೊಡ್ಡ ಬಂಗಡೆ. ಇನ್ನು ಮತ್ತೆ ಯಾವಾಗ ಸಿಗುತ್ತೋ ನೋಡಬೇಕು. ಅಷ್ಟು ಚೆನ್ನಾಗಿತ್ತಲ್ವಾ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.